ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿಶಂಕರ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರನ್ನ ನನ್ನ ವಿಡಿಯೋ ನೋಡ್ತಾ ಇದ್ರು ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಗುಂಡ ಕಳ್ಳರಿಗೆ ಹಾಕೋ ಬೇಡಿನ ಇಟ್ಕೊಂಡು ಓಡಾಡ್ತಾ ಇರ್ತಾನೆ. ಆಟಾಡ್ತಿರ್ಬೇಕಾದ್ರೆ ಅಲ್ಲಿ ಸುನಂದ ಬರ್ತಾಳೆ. ಇದೇನೇ ಇದನ್ನ ಇಟ್ಕೊಂಡು ಆಟಾಡ್ತಿದ್ಯಾ ಅಂತ ಅಂದಾಗ, ನನಗೆ ಬೇಕು ಕಣವ ಅಂತ ಹೇಳ್ತಾ ಇರ್ತಾನೆ. ನಿಮ್ಮ ಅಪ್ಪನ ಬುದ್ಧಿ ಎಲ್ಲಿಗೆ ಹೋಗುತ್ತೆ ನಿನಗೆ, ಅದನ್ನು ಕೊಡು, ಅದರಲ್ಲೆಲ್ಲ ಆಟಾಡ್ಬೇಡ ಕಣೋ ಅಂತ ಬೈತಿರ್ಬೇಕಾದ್ರೆ, ಕೊಡಲ್ಲ ಅಂದರೆ ಕೊಡಲ್ಲ ಅಂತ ಅವ್ರ ಅವನ್ನ ಓಡಾಡಿಸ್ತಾ ಇರ್ತಾನೆ. ಅಷ್ಟೊತ್ತಿಗೆ ಗುಂಡ ಅಂತ ಈ ಕಡೆ ಅವ್ರಿಗೆ ಓಡ್ ಬರ್ತಾಳೆ. ಅಕ್ಕ ಟೆನ್ಷನ್ ಮಾಡ್ಕೋಬೇಡಿ, ಬೇಡಿ ಇಟ್ಕೊಂಡ ತಕ್ಷಣ ಎಲ್ಲರೂ ಕಳ್ಳರಾಗಲ್ಲ. ಇದು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಸಹ ಈ ರೀತಿ ಇಟ್ಕೊಂಡಿರ್ತಾರೆ. ಮಿಸ್ ಆಗಿ ಮೇ ಬಿ ಬಿಟ್ಟೋಗಿದ್ದಾರೆ ಅಂತ ಅನಿಸುತ್ತೆ. ನೀವು ಟೆನ್ಷನ್ ಮಾಡ್ಕೋಬೇಡಿ, ಕೊಡುಗುಂಡ ಮಿಸ್ ಆಗಿ ಇಲ್ಲಿ ಬಂದಿದೆ, ನಾನು ಅದನ್ನು ಎತ್ತಿಡ್ತೀನಿ ಅಂತ ಕೇಳ್ತಾ ಇರ್ತಾಳೆ. ಕೊಡುಗುಂಡ ಅಂತಂದರೆ, ಇಲ್ಲ ಅದೆಲ್ಲ ಗೊತ್ತಿಲ್ಲ ಕಣವ, ನಾನು ಕೊಡಲ್ಲ, ಇದ್ರಲ್ಲಿ ಸ್ವಲ್ಪ ಹೊತ್ತು ನಾನು ಆಟಾಡಬೇಕು ಅಂತ ಅಂದಾಗ, ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯ, ಇರು ನಿಮ್ಮ ಬಾಸ್ ಬರ್ತಾ ಇದ್ದಾನೆ, ಶಂಕರ ಬರ್ತಾ ಇದ್ದಾನೆ, ಹೇಳ್ತೀನಿ ಅಂತ ಅಂದ್ಬಿಟ್ಟು, ನೋಡು ಶಂಕರ, ಈ ಬೇಡಿ ಇಟ್ಕೊಂಡು ಇವನು ಆಟಾಡ್ತಿದ್ದಾನೆ ಅಂತ ಅಂದಾಗ, ಅಲ್ಲ ಕಣ್ಲ, ನೀನು ಆಟಾಡೋಕ್ಕೆ ಇನ್ನು ಯಾವ ಆಟ ಸಾಮಾನು ಸಿಗಲಿಲ್ವ, ಇದನ್ನ ಇಟ್ಕೊಂಡು ಆಟಾಡ್ತಾರೆ ಅಂದಾಗ, ಇಲ್ಲ ಬಾಸ್, ನಾನು ಇದರಲ್ಲೇ ಆಟ ಆಡಬೇಕು ಅಂತ ಮತ್ತೆ ವಾದ ಮಾಡ್ತಾ ಇರ್ತಾನೆ. ನೋಡ್ಲಾ, ಕೋಳಿಗೂ ಮತ್ತು ಚುರುಮುರಿಗೂ ಹೊಸ ಸೈಕಲ್ ತಂದಿದ್ದಾರೆ, ಅವ್ರಿಗೆ ಬೇರೆ ಕೊಡಿಸಿದ್ದೀನಿ, ಅದರಲ್ಲಿ ಹೋಗ್ಲಾ ಆಟಾಡು ಅಂತ ಅನ್ಬೇಕಾದ್ರೆ, ನನಗೆ ಅದೇನು ಬೇಡ, ಇದ್ರಲ್ಲಿ ಸ್ವಲ್ಪ ಹೊತ್ತು ಆಟಾಡಿ ವಾಪಸ್ ಕೊಡ್ತೀನಿ ಅಂದಾಗ, ಇದರಲ್ಲೆಲ್ಲ ಆಟಾಡಬಾರ್ದು, ಕೊಡು ಪ್ಲೀಸ್ ಅಂತ ಗೌರಿ ಗುಂಡನ ಕೈಯಿಂದ ಬೇಡಿನ ಕಿತ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಟ್ರೈ ಮಾಡ್ತಾ ಇರ್ತಾಳೆ. ಹಾಗೆ ಗುಂಡನ ಕೈಯಿಂದ ಫೋರ್ಸಾಗೆ ಬೇಡಿನ ಕಿತ್ಕೋಬೇಕಾದ್ರೆ ಶಂಕರ ಮೇಲೆ ಬಿದ್ದೇ ಬಿಡ್ತಾಳೆ. ಆದರೆ ಶಂಕರ ಮಾತ್ರ ಇರಿಟೇಟ್ ಮಾಡ್ಕೊಳ್ಳೋ ರೀತಿ ಅವನು ಬಿಹೇವ್ ಮಾಡ್ತಾ ಇದ್ದರೆ ಗೌರಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅದನ್ನು ನೋಡಿ ಮನೆಯವರೆಲ್ಲರೂ ನಾಚಿಕೆ ಪಡ್ತಾ ಇರ್ತಾರೆ. ಕೋಳಿ ಚುರುಮುರಿ ಹಾಗೆ ಪಂಗು ಎಲ್ಲರೂ ಸೇರಿ ಸಾಂಗ್ ಆಡ್ತಾ ಇರ್ತಾರೆ. ತನ ನಮ್ಮ ಗಿಲ್ಗಿಲಕ್ಕಿ, ತನ ನಮ್ಮ ಬುಲ್ಬುಲಕ್ಕಿ ಅಂತ ಸಾಂಗ್ ಆಡ್ತಿರ್ಬೇಕಾದ್ರೆ ಮುಚ್ಚಿರಲ್ಲ ಬಾಯ ಅಂತ ಶಂಕರ ಬೈತಾ ಇರ್ತಾನೆ. ಅದನ್ನೆಲ್ಲನೂ ಸಹ ಗಂಗಾ ನೋಡಿ ತುಂಬ ಹೊಟ್ಟೆ ಉರ್ಕೊಂಡು ಹಾಗೆ ಅಬ್ಸರ್ವ್ ಮಾಡ್ತಾ ಇರ್ತಾಳೆ. ಇದಳ್ರಿ ಮೇಕೆ ಅಂತ ಎಷ್ಟು ಹೇಳಿದ್ರು ಸಹ ಗೌರಿ ಶಂಕರನ ಮೇಲೆ ಹಾಗೆ ಬಿಡ್ತಾಳೆ. ಇನ್ನೊಂದು ಕಡೆ ಮನೇಲಿ ಭೂಮಿ ತುಂಬ ವೆಯ್ಟ್ ಮಾಡ್ತಾ ಇರ್ತಾಳೆ. ಅಲ್ಲ ವಿಜಿ, ಇಷ್ಟೊತ್ತಾದರೂ ಅಮ್ಮ ಬರಲೇ ಇಲ್ವಲ್ಲ, ಯಾಕೆ ಇಷ್ಟು ತಡ ಮಾಡ್ತಾರಾ, ನಾನು ಆಗ್ಲಿಂದ ವೆಯ್ಟ್ ಮಾಡ್ತಿದ್ದೀನಿ ಅಂತ ಕೇಳಬೇಕಾದ್ರೆ, ಬರ್ತಾಳೆ, ಸುಮ್ಮನೆ ಇರು, ನೀನು ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೋತೀಯ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಹತ್ರ ಬಂದ್ಬಿಟ್ಟು, ಅಲ್ಲ ಭೂಮಿ ಪುಟ್ಟ, ನಿಮ್ಮಮ್ಮ ಏನು ಹೊಸ್ದಾಗಿ ಲೇಟಾಗಿ ಬರ್ತಿದ್ದಾಳಲ್ಲ, ಯಾಕೆ ಇವತ್ತು ವೆಯ್ಟ್ ಮಾಡ್ತಿದ್ದೀಯ, ಅವಳು ಯಾವಾಗಲೂ ಲೇಟೇ ತಾನೆ ಅಂತ ಅಂದಾಗ, ಅಯ್ಯೋ ವಿಜಿ, ನನ್ನ ಕಷ್ಟ ನಿನಗೆ ಅರ್ಥ ಆಗಲ್ಲ, ಅಮ್ಮ ಲೇಟಾಗಿ ಬರ್ತಾಳೆ ಅಂತ ನನಗೆ ಬೇಜಾರಿಲ್ಲ, ಬ್ಯಾಡ್ ಬಾಯ್ನ ಕರ್ಕೊಬರ್ತೀನಿ ಅಂತ ಹೇಳಿ ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಅದಕ್ಕೆ ತುಂಬ ಬೇಜಾರಾಗ್ತಿದೆ, ನಂಗೆ ಅದೆಲ್ಲ ಗೊತ್ತಿಲ್ಲ, ನಾನು ಇವಾಗ ಬ್ಯಾಡ್ ಬಾಯ್ ಬೇಕಂದ್ರೆ ಬೇಕು ಅಂದಾಗ, ಇದೊಳ್ಳೆ ಸರಿ ಆಯಿತು, ಅಲ್ಲ ಅಪ್ಪ ಅಮ್ಮನ ಮಧ್ಯೆ ಮಗು ಬಡವಾಯಿತು, ನನಗೆ ಕೂಸು ಬಡವಾಯಿತು ಅಂತ ಹೇಳ್ತಾರಲ್ಲ, ಅದೇ ರೀತಿ ನಿಮ್ಮಿಬ್ಬರ ಮಧ್ಯೆ ವಿಜಿ ಬಡವಾದ್ಲು ಅಂತ ಒಂದು ಗಾದೆನ ಮಾಡಬೇಕಾಗುತ್ತೆ ನೋಡು ಅಂತ ಹೇಳ್ತಿರ್ಬೇಕಾದ್ರೆ, ಹೋಗು ವಿಜಿ, ನಿನಗೆ ಅರ್ಥನೇ ಆಗಲ್ಲ, ಅಮ್ಮನ ಎಷ್ಟು ವರ್ಷದಿಂದ ನೋಡಿದ್ದೀಯ, ಅಮ್ಮನ ಕೆಪಾಸಿಟಿ ನಿನಗೆ ಗೊತ್ತಿಲ್ವಾ, ಖಂಡಿತ ಬ್ಯಾಡ್ ಬಾಯ್ನ ಕರ್ಕೊಬರ್ತಾಳೆ ಅಂತ ಹೇಳ್ತಾ ಇರ್ತಾಳೆ. ನಿಮ್ಮ ಶಂಕರ ಅವ್ರಿಗೆ ಎಷ್ಟು ಬ್ಯುಸಿ ಇರುತ್ತೋ, ಏನೇನೋ ಕೆಲಸ ಇರ್ಬೋದು, ಅಷ್ಟು ಸುಲಭವಾಗಿ ನಿಮ್ಮ ಬ್ಯಾಡ್ ಬಾಯ್ ಬರಲ್ಲ ಅನ್ಬೇಕಾದ್ರೆ, ನಿನಗೆ ಗೊತ್ತಿಲ್ಲ, ಅಮ್ಮನ ಕೆಪಾಸಿಟಿಯಿಂದ ಬ್ಯಾಡ್ ಬಾಯ್ ಬಂದೇ ಬರ್ತಾರೆ ಅಂತ ಹೇಳ್ತಾ ಇರ್ತಾಳೆ. ನನಗೆ ಗೊತ್ತಮ್ಮ, ನಿಮ್ಮ ಅಮ್ಮನ ಕೆಪಾಸಿಟಿನೂ ಗೊತ್ತು, ಈ ಮನೆ ಎಲೆಕ್ಟ್ರಿಸಿಟಿ ಬಿಲ್ಲು ನನಗೆ ಗೊತ್ತು, ಆದರೆ ಶಂಕರ್ ಅವರು ಯಾವ ಥರ ಸ್ಟ್ರಿಕ್ಟ್ ಅನ್ನೋದು ನನಗೆ ಗೊತ್ತು ಅಂತ ಹೇಳ್ತಾ ಇರ್ತಾಳೆ. ನೋಡು ವಿಜಿ, ನಮ್ಮ ಅಮ್ಮನ ಬಗ್ಗೆ ಆ ರೀತಿ ಎಲ್ಲ ಮಾತಾಡಬೇಡ, ಚಾಲೆಂಜಾ, ಡೆವಿಲ್ ಅಂಕಲ್ಗೆ ನಾನು ಅಂದರೆ ತುಂಬ ಇಷ್ಟ, ನನ್ನನ್ನು ನೋಡಬೇಕು ಅಂತಂದರೆ ಖಂಡಿತ ಬರ್ತಾರೆ, ಏನೇ ಕೆಲಸ ಇದ್ರೂ ಬಿಟ್ಟು ಬರ್ತಾರೆ, ನೋಡಬೇಕಾದ್ರೆ ಅಮ್ಮ ಕರ್ಕೊಂಡು ಬಂದೇ ಬರ್ತಾರೆ, ನನಗೆ ತುಂಬ ನಂಬಿಕೆ ಇದೆ, ಚಾಲೆಂಜಾ ಅಂತ ವಿಜಯ್ ಹತ್ರ ಚಾಲೆಂಜ್ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಂಕರ ಗೌರಿನ, ಎದಳ್ರಿ, ಏನ್ರಿ ತಿಂತಿರೋ, ಒಟ್ಟಿಗೆ ಎಣದ ಥರ ಭಾರ ಇದ್ದಾರೆ, ಎದಳ್ರಿ ಅಂತ ದೂಗಿದ ತಕ್ಷಣ ಅಷ್ಟೊತ್ತಿಗೆ ಕೈಗೆ ಬೇಡಿ ಹಾಕ್ಬಿಟ್ಟು ಇಬ್ಬರು ಸಹ ಬೇಡಿ ಹಾಕ್ಕೊಂಡು ಕೂತಿರ್ತಾರೆ. ಈ ಕಡೆ ತಿರುಗಿದ ತಕ್ಷಣ ಶಂಕರನಿಗೆ ಶಾಕ್ ಆಗ್ತಾ ಇರುತ್ತೆ. ಈ ಕಡೆ ಮನೆಯವರೆಲ್ಲರೂ ಆಶ್ಚರ್ಯದಿಂದ ಕೈಲಿರೋ ಬೇಡಿ ನೋಡಿ ಆಶ್ಚರ್ಯ ಪಡ್ತಾ ಇರ್ತಾರೆ. ಏನ್ರಿ ಇದು, ನನ್ನ ಕೈಗೆ ಬೇಡಿ ಹಾಕಿದ್ದೀರಾ ಅಂತಂದಾಗ, ನಾನೆಲ್ಲ ಹಾಕ್ತೆ ನೋಡಿ, ನೀವು ನನ್ನ ಕೈಗೆ ಹಾಕಿದ್ದೀರಾ ಅಂತ ಗೌರಿ ವಾದ ಮಾಡ್ತಿರ್ತಾಳೆ. ಇನ್ನು ನಾನು ಹಾಕಿದ್ನ ಅಂದಾಗ, ಇನ್ನೇನು ನಾನು ಹಾಕಿದ್ನ ಅಂತ ಇಬ್ಬರು ಅಲ್ಲೇ ಕೋಳಿ ಜಗಳ ಆಡ್ತಿರ್ಬೇಕಾದ್ರೆ, ಅಯ್ಯೋ ನಮಗೆ ನೋಡೋಕ್ಕಾಗ್ತಿಲ್ಲ ಬಾಸು, ನೀವು ಮುರ್ದಾಕ್ ಬಾಸು ಅಂತ ಹೇಳ್ತಿರ್ಬೇಕಾದ್ರೆ, ಹೌದು ಕೀ ಎಲ್ರಿ ಅಂದಾಗ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಕೀನೂ ಇಲ್ಲ ಗೀನೂ ಇಲ್ಲ, ಮುರ್ದಾಕ್ ಬಾಸು, ನಿನ್ನ ಕೈಲಿ ಆಗ್ತಿದ್ದೇನು ಅಂತ ಗುಂಡೆ ಹೇಳ್ತಿರ್ಬೇಕಾದ್ರೆ, ಕೋಳಿ ಚುರುಮುರಿ ಪಂಕು ಎಲ್ಲರೂ ಮುರ್ದಾಕು, ಏನೇನೋ ಮುರ್ದಾಕಿದೆಯಂತೆ, ಇದೇನು ದೊಡ್ಡ ಹಾಗಾದ್ದೇನ, ಮುರ್ದಾಕು ಅಂತ ಕಿರುತ್ತಿರ್ಬೇಕಾದ್ರೆ, ಸುಮ್ಮನಿರ್ತೀರಾ ಎಲ್ಲರೂ, ಸ್ವಲ್ಪ ಮುರ್ದಾಕಕ್ಕೆ ನಾವೇನು ಕಳ್ರ ಅಥವಾ ಕಾಕಟ್ರ, ನಾವೇನಾದರೂ ಕೊಲೆ ಕೆಲಸ ಮಾಡಿದ್ದೀವ, ಅಂಥವ್ರು ಇದನ್ನು ಮುರಿದಾಕ್ತಾರೆ, ಆದರೆ ನಾವು ಮರ್ಯಾದಸ್ಥರು, ಮಾನ ಮರ್ಯಾದೆನೆ ಅಂತ ನಂಬಿ ನಾವು ಕೂತಿರೋರು ಈ ರೀತಿ ಎಲ್ಲ ಮುರಿದಾಕಬಾರ್ದು ಅಂತ ಹೇಳ್ಬೇಕಾದ್ರೆ, ನೋಡ್ರಿ ಮೇಡಮರೇ, ಸ್ವಲ್ಪ ಕೀ ಕೊಡಿ, ಲಾಕ್ ಓಪನ್ ಮಾಡ್ತೀನಿ ಅಂತ ಗೌರಿನ ಕೇಳ್ತಾ ಇರ್ತಾನೆ. ಕೀಗಿ ಎಲ್ಲ ಇಲ್ಲ ಅಂತ ಅನ್ಬೇಕಾದ್ರೆ, ಏನೋ ಹೇಳ್ತಾ ಇದ್ರಲ್ಲ, ಮುರಿದಾಕ್ರಿ ನೋಡೋಣ ಅಂತ ಗೌರಿ ಹೇಳ್ತಾ ಇರ್ತಾಳೆ. ನೋಡಿ, ಕಿರೀಟನೇ ಮರ್ಯಾದೆ ಅಂತ ನಮ್ಮ ತಲೆ ಮೇಲೆ ಇಟ್ಕೊಂಡಿದ್ದೀವಿ, ಈಗ ಅದು ಮುರಿದಾಕಿದ್ರೆ ತಲೆಯಿಂದ ಕೆಳಗಡೆ ಬಿದ್ದುಬಿಡುತ್ತೆ, ನನಗೆ ಮುರಿದಾಕೋದೇನು ದೊಡ್ಡ ವಿಷಯ ಇಲ್ಲ, ಬಟ್ ಕೀ ಕೊಡಿ, ಅದನ್ನು ಲಾಕ್ ಓಪನ್ ಮಾಡ್ತೀನಿ ಅಂತ ಕೇಳ್ತಾ ಇರ್ತಾನೆ.
ಕೀ ಕೊಡಿ ಮೇಡಮರೇ ಅಂತಂದಾಗ ಗುಂಡ ಕೀ ಎಲ್ಲಿ ಅಂತಂದಾಗ ನನಗೇನು ಗೊತ್ತು ಕೇಳಿದ್ನ ಕೇಳ್ತಿರಲ್ಲ ಅಂತ ಅಂದಾಗ ಚಿಕ್ಕಮ್ಮ ಅಂತ ಕರೆಯೋ ಅಂತ ಅಂದಾಗ ಆಯಿತು ಚಿಕ್ಕಮ್ಮ ನನಗೆ ಗೊತ್ತಿಲ್ಲ ಅಂತ ಗೊಂಡ ಹೇಳ್ತಾ ಇರ್ತಾನೆ. ಏನು ಚಿಕ್ಕಮ್ಮನ ಇಲ್ಲಿ ಏನು ನಡೀತಾ ಇದೆ ನೀವು ಮೊದಲು ಈ ಕೀ ಕೊಡಿ ಅಂತ ಕೇಳ್ತಿರ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ವಾದ ಮಾಡ್ತಾ ಇರ್ತಾರೆ. ಹೋಗೋ ಕೋಳಿ ಕೊಡ್ಲಿ ತಗೋಬಾ ಕತ್ರಸಾಕನ ಇದನ್ನ ಅಂತ ಅನ್ಬೇಕಾದ್ರೆ ನಿಂತ್ಕೊಳ್ರಿ ಇದು ಸರ್ಕಾರದ ಪ್ರಾಪರ್ಟಿ ಹಾಗೆಲ್ಲ ನಾನು ಇದನ್ನ ಕಟ್ ಮಾಡೋಕ್ಕೆ ಬಿಡಲ್ಲ ಆಯಿತಾ, ಅದರಲ್ಲೂ ನಾನು ಡಿ ಸಿ ಈ ಥರ ಎಲ್ಲ ಮಾಡಿದರೆ ಆಕ್ಷನ್ ತೊಗೋಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಇದಕ್ಕೆ ಕಂಡ್ರಲ್ಲ ನಾನು ಹೇಳಿದ್ದು ಕೀ ಕೊಟ್ಟರೆ ಆರಾಮಾಗಿ ತೆಗಿಬೋದು, ನನಗೂ ಸಹ ಈ ಥರ ಎಲ್ಲ ಇದನ್ನು ಮಾಡೋಕ್ಕೆ ಕಳ್ಳರ ಥರ ಮಾಡೋಕ್ಕೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಶಂಕರ ಹೇಳ್ತಾ ಇರ್ತಾನೆ. ಎಷ್ಟು ಕೇಳಿದ್ರು ಕೀ ಇಲ್ಲ ಇಲ್ಲ ಅಂತ ವಾದ ಮಾಡ್ತಾ ಇರ್ತಾಳೆ. ಹಾಗೆ ಗೌರಿ ಹೇಳ್ತಾ ಇರ್ತಾಳೆ ನಮ್ಮನೇಲಿ ಒಂದು ಕೀ ಇದೆ ಅಂತ ಅಂದಾಗ ಹೋಗ್ಲಾ ಕೋಳಿ ತಗೋಬೋಗ್ಲಾ ಅಂತ ಅಂದಾಗ ಸರಿ ಅಣ್ಣ ಅಂತ ಹೋಗ್ತಾ ಇರ್ತಾನೆ. ನಿಂತ್ಕೊಳ್ರಿ ಕೀ ಎಲ್ಲಿದೆ ಅಂತ ನಿಮಗೆ ಗೊತ್ತಾ ಅಂತ ಅಂದಾಗ ನೀವು ಹೇಳ್ರಿ ತಗೋಬರ್ತಾನೆ ಅಂತ ಹೇಳ್ಬೇಕಾದ್ರೆ ಅಯ್ಯೋ ನಾನು ಹೇಳೋದಂತೆ ಇವನು ಹೊಸ ಸೈಕಲ್ ಹೋಗಿ ತಳ್ಕೊಂಡು ಮನೆಗೆ ಹೋಗಿ ತಗೊಬಂದು ಈ ಕೀ ಓಪನ್ ಮಾಡಿ ನಾನು ಹೋಗೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ, ನನ್ನ ಮಗಳು ಊಟ ಬಿಟ್ಟು ನನಗೋಸ್ಕರ ಕಾಯ್ತಾ ಇರ್ತಾಳೆ, ಅದ್ರ ಬದಲು ನಾವೇ ಮನೆಗೆ ಹೋಗೋಣ ಅಂತ ಅಂದಾಗ ಏನೋ ನಿಮ್ಮ ಮನೆಗೆ ನಾನು ಬರಲ್ಲ ಅಂತ ಶಂಕರ ವಾದ ಮಾಡ್ತಾ ಇರ್ತಾನೆ. ಬರಲ್ಲ ಅಂದರೆ ಬಿಡಿ ಹೀಗೆ ಇರೋಣ ಅಂತ ಬೇಡಿ ತೋರಿಸಿದ ತಕ್ಷಣ ಸರಿ ಆಯಿತು ಬರ್ತೀನಿ ನಡ್ರಿ ಅಂತ ಅಂದಾಗ ಕೈ ಹಿಡ್ಕೊಂಡು ಈ ಕಡೆ ಶಂಕರನ್ನ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ಕೋಳಿ ಚುರುಮುರಿ ಸುನಂದ ಎಲ್ಲರೂ ಸಹ ಅವರಿಗೆ ದೃಷ್ಟಿ ತೆಗಿತಾ ಇರಬೇಕಾದ್ರೆ ಗಂಗಾ ಮಾತ್ರ ತುಂಬ ಹೊಟ್ಟೆ ಉರ್ಕೋತಾ ಇರ್ತಾಳೆ. ಮಾಡು ಮಾಡು ಇದೆಲ್ಲ ನಿಂದೆ ಪ್ಲಾನ್ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನೀನು ಬೇಕು ಬೇಕು ಅಂತ ಶಂಕರ ಅವ್ರನ್ನ ಲಾಕ್ ಮಾಡ್ಕೊಂಡಿದ್ದೀಯಾ, ಅದೆಷ್ಟು ಸಲ ಹಾಡ್ತೀಯಾ ಹಾಡು, ನಾಳೆ ಪಂಚಾಯಿತಿ ಕಟ್ಟೆಯಲ್ಲಿ ಶಂಕರ ಅವ್ರನ್ನ ನೀನು ಬಿಟ್ಕೊಡ್ಲೇಬೇಕು, ಶಂಕರ ಯಾವತ್ತಿದ್ರು ನನ್ನವನು ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಮನೆಗೆ ಶಂಕರ ಗೌರಿನ ಕರ್ಕೊಂಡು ಬಂದಾಗ ರೌಡಿ ಬೇಬಿ ಅಂತ ಕೂಗಿದಾಗ ರೌಡಿ ಬೇಬಿ ಶಂಕರನ್ ನೋಡಿ ತುಂಬ ಖುಷಿಪಟ್ಟು ಓಡ್ ಬಂದು ಹಗ್ ಮಾಡಿಕೊಂಡು ಮುತ್ತು ಕೊಡ್ತಾ ಇರ್ತಾಳೆ. ಈ ಅಮ್ಮನ ಮರ್ತ ಪುಟ್ಟ ಅಂತ ಕೇಳಬೇಕಾದ್ರೆ ಅಂತೂ ಇಂತೂ ಅಮ್ಮ ನೀನು ಹೇಳ್ದಂಗೆ ಮಾಡಿದೆ ಅಲ್ವಾ ಅಂತ ಅಂದಾಗ ಈ ಕಡೆ ಆಶ್ಚರ್ಯದಿಂದ ಶಂಕರ ಗೌರಿ ಮುಖನ ನೋಡ್ತಾ ಇರ್ತಾನೆ. ಏನ್ರಿ ಮಗು ಹೇಳ್ತೈತಿ ಏನು ಹೇಳ್ದಂಗೆ ಮಾಡಿದ್ರಿ ಅಂತ ಅಂದಾಗ ಗೌರಿ ಏನು ಮಾತಾಡೋಕ್ಕಾಗದೆ ನಾಚ್ಕೊಂಡು ಹಾಕಿ ತಿರ್ಕೊಬಿಡ್ತಾಳೆ. ಇನ್ನೊಂದು ಕಡೆ ಗಂಗಾ ಒಬ್ಬಳೇ ಮಾತಾಡ್ತಾ ಇರ್ತಾಳೆ. ಅಂತೂ ಇಂತೂ ಡೆಫಿನೆಟ್ಲಿ ನಾನು ಮಾಡಿದ್ದು ಒಳ್ಳೆ ಕೆಲಸ ಸರಿಯಾಯಿತು, ನಾನು ಪಂಚಾಯಿತಿ ಕಟ್ಟೆಗೆ ಇವರಿಬ್ಬರೂ ನಾನು ಸೇರಿಸಿ ಒಳ್ಳೆ ಕೆಲಸ ಮಾಡಿದೆ, ನಾನು ಕೊಟ್ಟಿರೋ ಸುಳ್ಳು ಆರೋಪಗಳನ್ನ ನಂಬಿ ಊರಿನ ಮುಖಂಡರೆಲ್ಲ ಖಂಡಿತ ಇವಳಿಗೆ ಡೈವರ್ಸ್ ಕೊಡ್ತಾರೆ, ಶಂಕರನ ನನ್ನವನಾಗಿ ಮಾಡ್ಕೋಬೋದು ಅಂತ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಇವಳು ಬೇಕು ಬೇಕು ಅಂತ ಗೌರಿ ಮನೆಗೆ ಕರ್ಕೊಂಡು ಹೋಗಿದ್ದಾಳಲ್ಲ, ಶಂಕರವ್ರು ಏನಾದ್ರು ತನ್ನ ಕಡೆಗೆ ವಾಲ್ ಮಾಡ್ಕೊಬಿಡ್ತಾಳ, ತನ್ನ ಕಡೆಗೆ ಏನಾದ್ರು ಶಂಕರನ್ನ ಮಾಡ್ಕೊಂಡ್ರೆ ನನಗತಿ ಏನು, ಹಾಗಾದರೆ ನನ್ನನ್ನು ಬಿಟ್ಬಿಡ್ತಾರ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಮತ್ತೆ ಹೇಳ್ತಾ ಇರ್ತಾಳೆ ಇಲ್ಲ ಇಲ್ಲ ಇಷ್ಟು ದಿನ ಬೇಕಾ, ಆ ಥರ ಇದ್ದಿದ್ರೆ ಗೌರಿ ಕಡೆ ಯಾವಾಗಲೂ ಇವರು ಹೋಗ್ತಾ ಇದ್ರು, ಖಂಡಿತ ಅವರು ಗೌರಿನ ಕಣ್ಣೆತ್ತು ಸಹ ನೋಡೋಕ್ಕೆ ಇಷ್ಟಪಡಲ್ಲ, ಯಾಕೆಂತ ಅಂದರೆ ನಾನು ಸುಳ್ಳು ಹೇಳಿರೋದು ಅಷ್ಟೊಂಥರ ಬಲವಂತಾಗಿ ಅವರು ನಂಬಿದ್ದಾರೆ, ಭುವಿ ಡಾಕ್ಟ್ರ್ ಮಗಳು ಅಂತಲೇ ಈ ಕಡೆ ಶಂಕರವ್ರು ಅಂದ್ಕೊಂಡಿದ್ದಾರೆ, ನಾನು ತನ್ನ ಮಗುನ ಅಬಾರ್ಷನ್ ಮಾಡಿಸ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿದ್ದಾರೆ, ಎಲ್ಲಿವರೆಗೂ ಈ ಸತ್ಯ ಇರುತ್ತೋ ಅಲ್ಲಿವರೆಗೂ ಶಂಕರವರು ಖಂಡಿತ ಗೌರಿನ ಕಣ್ಣೆತ್ತು ನೋಡಲ್ಲ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಥ್ಯಾಂಕ್ಸ್ ಕಾರ್ಡ್ ನಾನು ಅವತ್ತು ಭುವಿ ಡಾಕ್ಟ್ರ್ ಮಗಳು ಅಂತ ಬಿಂಬಿಸಿದ್ಕೆ ಸರಿಯಾಯಿತು, ಇಲ್ಲ ಅಂತ ಅಂದರೆ ಇಷ್ಟೊತ್ತಿಗೆ ನಮ್ಮ ಸಂಸಾರ ಆನಂದ ಸಾಗರ ಅಂತ 3 ಜನ ಒಂದಾಗಿ ಖುಷಿ ಪಡ್ತಾ ಇದ್ರು, ಪಂಚಾಯತಲ್ಲಿ ನಾನು ಹೇಗೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಈ ಗಂಗನ್ನ ಯಾರು ಕಾಪಾಡ್ದಿದ್ರು ತನ್ನ ಸುಳ್ಳೆ ತನ್ನ ಗಂಗನ್ನ ಕಾಪಾಡುತ್ತೆ ಅಂತ ಹೇಳ್ಕೊತಾ ಇರ್ತಾಳೆ. ಹಾಗೆ ಮತ್ತೆ ಹೇಳ್ತಿರ್ತಾಳೆ ಶಂಕರವ್ರು ಯಾವತ್ತಿದ್ರು ನನ್ನವರು, ಒಂದು ವೇಳೆ ನನಗೆ ಸಿಗದಿದ್ರು ಪರವಾಗಿಲ್ಲ ಆ ಗೌರಿ ಮಾತ್ರ ಸಿಗಲೇಬಾರ್ದು, ಸಿಗ್ದಂಗೆ ನಾನು ಖಂಡಿತ ನೋಡ್ಕೋತೀನಿ ಅಂತ ಚಾಲೆಂಜ್ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಂಕರ ಕೇಳ್ತಿರ್ಬೇಕಾದ್ರೆ ಗೌರಿ ಪ್ಲೇಟ್ ಚೇಂಜ್ ಮಾಡ್ತಾ ಇರ್ತಾಳೆ. ಅದು ಏನು ಗೊತ್ತಾ ನಾನು ಭುವಿಗೆ ಬರೋದು ಲೇಟ್ ಆಗುತ್ತೆ ಆದರೆ ಬಂದೇ ಬರ್ತೀನಿ ಅಂತ ಹೇಳ್ತಾ ಇದ್ದೆ ಅಷ್ಟೇ, ಆದರೆ ಭುವಿ ಏನೇನೋ ತಿಳ್ಕೊಂಡಿದ್ದಾಳೆ ಅಲ್ವಾ ಪುಟ್ಟ ಅಂತ ಕಣ್ಣು ಮಿಕ್ಕಿಸ್ದಾಗ ಹೌದು ಹೌದು ಅಮ್ಮ ಹೇಳ್ತಾ ಇರೋದು ಕರೆಕ್ಟು ಡೆವಿಲ್ ಅಂಕಲ್ ನೀವು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇರ್ತಾಳೆ. ಪುಟ್ಟ ನನ್ನ ಹಗ್ ಮಾಡ್ಕೊಳ್ಳಲ್ವಾ ಅಂತ ಅಂದಾಗ ಭುವಿ ಹಗ್ ಮಾಡ್ಕೊಳ್ಳೋಕೆ ಅಂತ ಬರ್ತಿರ್ಬೇಕಾದ್ರೆ ಈ ಬೇಡಿನ ನೋಡ್ಬಿಡ್ತಾಳೆ. ಇದೇನಿದು ಡೆವಿಲ್ ಅಂಕಲ್ ಬೇಡಿ ಹಾಕ್ಕೊಂಡಿದ್ದೀರಾ ಅಂತ ಅಂದಾಗ ನಿಮ್ಮ ಅಮ್ಮನೇ ಮಾಡಿದ್ದು ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಅಮ್ಮ ನಿಮ್ಮ ಕೈಯು ಲಾಕ್ ಆಗಿದೆ ಅಂತ ಕೇಳಬೇಕಾದ್ರೆ ಅದು ನಿಮ್ಮಮ್ಮನೇ ಮಾಡ್ಕೊಂಡಿದ್ದು ಈ ಥರ ಲಾಕ್ ಮಾಡಿದ್ಲು ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲ ಡೆವಿಲ್ ಅಂಕಲ್ ಯಾರು ಲಾಕ್ ಮಾಡಿದ್ದು ಅಂತ ಅನ್ಬೇಕಾದ್ರೆ ಎಲ್ಲ ನಿಮ್ಮ ಅಮ್ಮನೇ ಮಾಡಿದ್ದು, ಬೇಕು ಬೇಕು ಅಂತಲೇ ಮಾಡಿದ್ಲು ಅಂದಾಗ ಏನ್ರಿ ನಾನೇನು ಬೇಕು ಬೇಕು ಅಂತ ಮಾಡಿದ್ನ ವಾದ ಮಾಡ್ತಾ ಇದ್ದೀರಾ, ಏನೋ ಬೈ ಮಿಸ್ ಆಗಿ ಆಯ್ತಪ್ಪ ಅಂತ ಇಬ್ಬರು ವಾದ ಮಾಡ್ತಿರ್ಬೇಕಾದ್ರೆ ಸಾಕು ಸಾಕು ಸುಮ್ಮನೆ ಇರಿ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ, ಅಲ್ಲ ಗೌರಿ ನೀನು ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೇಕು ಅಲ್ವಾ ಅಂತ ಅವಳು ಸಹ ಕಣ್ಣು ಹೊಡಿತಿರ್ಬೇಕಾದ್ರೆ ಏನ್ರಿ ಮೇಡಮರೇ ಈ ರೀತಿ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಏನಿಲ್ಲ ಸರಿ ಆಯಿತು ಬಿಡಿ ಅಂತ ಬನ್ನಿ ಅಂತ ಕರಿತಾ ಇರ್ತಾಳೆ. ಅಷ್ಟೊತ್ತಿಗೆ ನೋಡು ಭುವಿ ನಿಮ್ಮವ್ವ ಎಲ್ಲೋ ಕೀ ಇಟ್ಟಿದ್ದಾಳಂತೆ ಅದನ್ನು ತಗೋಬೋಗವ ಬೇಗ ಬಿಚ್ಚು ಅಂತ ಅನ್ಬೇಕಾದ್ರೆ ಇರು ಭುವಿ ನಿನಗೆ ಗೊತ್ತಿಲ್ಲ ಕೀ ಎಲ್ಲಿದೆ ಅಂತ ಹೇಳ್ತಾ ಇರ್ತಾಳೆ. ಏನ್ರಿ ಈಗಂತೀರಾ ನಿಮಗೆ ಗೊತ್ತು ಅಂತ ಹೇಳಿದ್ರಿ ತಾನೆ ಅಂತ ಅನ್ಬೇಕಾದ್ರೆ ಕೀ ಈ ಮನೇಲೇ ಇದೆ ಆದರೆ ಎಲ್ಲಿದೆ ಅಂತ ನನಗೂ ಗೊತ್ತಿಲ್ಲ ಹುಡುಕ್ಬೇಕು ಅಂತ ಹೇಳ್ತಾ ಇರ್ತಾಳೆ.
ಬಂದ್ರಿ ಬೇಗ ಬೇಗ ಹುಡ್ಕೋಣ ಅಂತ ಈ ಕಡೆ ರೂಮ್ ಒಳಗಡೆ ಕರ್ಕೊಬರ್ತಿರ್ಬೇಕಾದ್ರೆ ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ. ಎಲ್ಲ ಕಡೆ ಹುಡುಕಿದ್ರು ಸಹ ಕೀ ಸಿಗಲ್ಲ, ನಾಟಕ ಮಾಡಬೇಡ್ರಿ ಹುಡುಕ್ರಿ ಸರಿಯಾಗಿ ಅಂತ ಶಂಕರ ಬೈತಾ ಇರಬೇಕಾದ್ರೆ ಈ ಕಡೆ ಡ್ರಾನಲ್ಲಿ ತೆಗೆದು ಹಾಗೆ ಮಂಚದಡಿ ಪ್ರತಿಯೊಂದು ಕಡೆ ನೋಡ್ತಾ ಇರ್ತಾಳೆ. ಹಾಗೆ ಒಂದು ಕಬೋರ್ಡ್ ಹತ್ರ ಬಂದ್ಬಿಟ್ಟು ಎಲ್ಲ ಹುಡುಕ್ತಿರ್ಬೇಕಾದ್ರೆ ಶಂಕರನು ಸಹ ಹುಡುಕ್ರಿ ನೀವೇ ಆಲ್ರೆಡಿ ಇದ್ದೀರಾ, ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಗೊತ್ತಾಗಲ್ವಾ ಅಂತ ಬೈತಾ ಇರ್ತಾಳೆ. ಸರಿ ಆಯಿತು ಬಿಡಿ ಹುಡುಕ್ತೀನಿ ಅಂತ ಹುಡುಕ್ದಾಗ ಎಲ್ಲೂ ಕೀ ಸಿಗಲ್ಲ. ನನ್ನನ್ನು ಒಂದ್ಸಲ ಎತ್ಕೊಳ್ಳಿ, ನಾನು ಅಲ್ಲಿ ನೋಡ್ತೀನಿ ಖಂಡಿತ ಅಲ್ಲಿದೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಎತ್ಕೋಬೇಕಾ, ಚೇರ್ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳ್ಬೇಕಾದ್ರೆ ಖಂಡಿತ ಕಾಣಲ್ಲ ರೀ, ಎತ್ಕೊಡ್ರಿ ಅಂತ ಅಂದಾಗ ಶಂಕರ ವಿಧಿ ಇಲ್ದಲೆ ಎತ್ಕೋತಾನೆ. ಎತ್ಕೊಂಡು ನೋಡ್ತಾ ಇದ್ರೆ ಇವಳು ಕೀ ಹುಡ್ಕೋದ್ಬಿಟ್ಟು ಶಂಕರನ ಜೊತೆ ಇಮ್ಯಾಜಿನೇಷನ್ಗೆ ಹೋಗ್ಬಿಡ್ತಾಳೆ. ಹಾಗೆ ಇಮ್ಯಾಜಿಂದ ಅವನನ್ನ ದೃಷ್ಟಿ ತೆಗಿತಿರ್ಬೇಕಾದ್ರೆ ಏನ್ರಿ ನನ್ನನ್ನು ನೋಡಿ ಏನು ಕನ್ಸ್ಕೊಳ್ತಾ ಇದ್ದೀರಾ, ಇಳಿರಿ ಕೆಳಕ್ಕೆ, ಇಲ್ಲಿ ಕೀ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು, ನಾಟಕ ಮಾಡ್ತಾ ಇದ್ದೀರಾ, ಬನ್ನಿ ಬೇರೆ ಕಡೆ ಹುಡ್ಕೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಹುಡ್ಕೊಂಡು ಹೋಗ್ತಾ ಬಾತ್ರೂಮ್ ಕರ್ಕೊಂಡು ಹೋಗ್ತಾಳೆ. ಏನ್ರಿ ಯಾರಾದರೂ ಕೀನ ಇಲ್ಲಿ ಇಡ್ತಾರ ಅಂತ ಅಂದಾಗ ನಾನು ಇಡಲ್ಲ, ನಿಮ್ಮನೇಲಿ ಇಡ್ತಾರ ಅಂತ ಕೇಳ್ತಾ ಇರ್ತಾಳೆ. ಮತ್ತೆ ಯಾಕ್ರಿ ಕರ್ಕೊಂಡು ಬಂದಿದ್ದೀರಾ ಅಂತ ಅಂದಾಗ ನಾನು ಮುಖ ತೊಳ್ಕೊಬೇಕು ಬಂದ್ರಿ ಅಂತ ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಹಾಗೆ ಮನೇಲಿ ಕೋಳಿ ಚುರುಮುರಿ ಇಬ್ಬರು ಮಾತಾಡ್ತಿರ್ಬೇಕಾದ್ರೆ ಚುರುಮುರಿ ಹೇಳ್ತಾ ಇರ್ತಾನೆ, ನೋಡಿದ್ರಲ್ಲ ಇವಾಗ ಯಾವ ರೀತಿ ಕಾಲ ಬದಲಾಗಿದೆ, ಅವಾಗೆಲ್ಲ ಅಣ್ಣ ಎಣ್ಣೆ ಕುಡಿದು ಅಮ್ಮಿಯವರೇ ಅಂತ ಕನ್ವರ್ಸ್ತಿದ್ದ, ಆಗ ಅದಕ್ಕೆವ ಕ್ಯಾರೆ ಅಂತ ಅಂತಿರ್ಲಿಲ್ಲ. ಆದರೆ ಇವಾಗ ಅಣ್ಣ ಸಿಕ್ಕಿದ್ರೆ ಸಾಕು ಸಂಸಾರನ ಸರಿ ಮಾಡ್ಕೋತೀನಿ ಅಂತ ಅದಕ್ಕೆವ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ತಾನೆ. ನಾಳೆ ಪಂಚಾಯಿತಿ ಕಟ್ಟೆಯಲ್ಲಿ ಅವರಿಬ್ಬರು ಒಂದಾಗ್ತಾರೆ. ಆದರೆ ಒಂದಾದರೆ ಸಾಕು, ಅಕಸ್ಮಾತ್ ಏನಾದರೂ ಅವ್ರ ತೀರ್ಪು ಬೇರೆ ಥರ ಕೊಟ್ಟರೆ ಜೀವನದಲ್ಲಿ ಯಾವತ್ತೂ ಅವರು ಒಂದಾಗಲ್ಲ ಅಂತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಆಗ ಚುರುಮುರಿ ಹೇಳ್ತಾ ಇರ್ತಾನೆ, ಬಾರ್ಲ ನಾವೇ ಹೋಗ್ಬಿಟ್ಟು ಅವ್ರು ಯಾವಾಗ ಪ್ರೀತಿ ಮಾಡ್ತಿದ್ರು ಈ ಥರ ಇದ್ರು ಅಂತ ಎಲ್ಲ ಹೇಳೋಣ ಅಂತ ಅಂದಾಗ ಬೇಡಪ್ಪ ಆ ರೀತಿ ಮಾಡೋಕ್ಕೋಗಿ ಏನಾದರೂ ಆದತ್ತು, ಈ ಗಂಗಾ ಬೇರೆ ಏನೇನೋ ಸುಳ್ಳು ಸಾಕ್ಷಿನ ಕೊಟ್ಟಿದ್ದಾಳೆ, ಅದು ಒಂದೋಗಿ ಇನ್ನೊಂದಾದತ್ತು, ನಮ್ಮಿಂದ ಅವ್ರಿಗೆ ಒಳ್ಳೇದಾಗದಿದ್ರು ಪರವಾಗಿಲ್ಲ, ಕೆಟ್ಟದ್ದಂತೂ ಆಗೋದು ಬೇಡ, ಒಳ್ಳೇದಾದರೆ ಹಬ್ಬ ಮಾಡೋಣ ಅಂತ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಅಷ್ಟೊತ್ತಿಗೆ ಮನೆ ಒಳಗಡೆ ಎಲ್ಲ ಕೀ ಹುಡುಕ್ತಿರ್ಬೇಕಾದ್ರೆ ವಿಜಿ ಕೇಳ್ತಾ ಇರ್ತಾಳೆ, ಕೀ ಸಿಗ್ತಾ ಅಂದಾಗ ಅಯ್ಯೋ ಎಲ್ಲಿ ಸಿಕ್ಕಿದ್ರು ಹುಡುಕಿದ್ರು ಸಿಗ್ತಾ ಇಲ್ಲ ಅಕ್ಕ, ಮರ್ತೋಗ್ಬಿಟ್ಟಿದೆ ಅಂತ ಹೇಳ್ಬೇಕಾದ್ರೆ ಎಷ್ಟು ನಾಟಕ ಮಾಡ್ತೀರಾ ಅಂತ ಬೈತಾ ಇರ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಪಾರ್ವತಿ ಬಂದು ಬಾರೋ ಬೇಗ ಊಟ ಮಾಡು ಅಂತ ಕರಿತಿರ್ಬೇಕಾದ್ರೆ ಏನವ್ವ ನೀನು ಇಲ್ಲೇ ಜಾಂಡ ಊರಿದೆಯಾ, ಏನೋ ಬಾಯಿ ಮಾತಿಗೆ ಅಂತೀಯ ಅಂದರೆ ಇವಳ ಮನೇಲೇ ಇದೆಯಾ ಅಂತ ಅನ್ಬೇಕಾದ್ರೆ ಇನ್ನೇನಪ್ಪ ಮಾಡಲಿ ನಾನು ಸೊಸೆ ಮನೇಲಿ ನಾನು ಇದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ನಿನ್ನ ಮಗ ಗಟ್ಮುಟ್ಟಾಗಿದ್ದೀನಿ ಬಾರವ ಅಂತ ಅಂದಾಗ ಇಲ್ಲಪ್ಪ ನಿಮ್ಮನೆ ನಾನು ಬರಲ್ಲ, ನೀವಿಬ್ಬರು ಜೊತೆಗಿದ್ರೆ ಮಾತ್ರ ಬರ್ತೀನಿ, ಇಲ್ಲಾಂದರೆ ಗೌರಿ ಮನೇಲಿ ಇರ್ತೀನಿ ಅಂತ ಹೇಳಿದ್ದೆ ತಾನೇ, ನನ್ನ ಸೊಸೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ, ನಾನು ಇಲ್ಲೇ ಇದ್ದೀನಿ, ಅಲ್ಲಿಗೆ ನಾನು ಬರಲ್ಲ, ಮಾಲಲ್ಲಿ ಒಂದು ತಾಂಡ್ರೆ ಒಂದು ಫ್ರೀ ಅಂತ ಅಂದಂಗೆ ನಿನ್ನ ಜೊತೆ ಬಂದರೆ ಆ ಗಂಗಾ ಬೇರೆ ಇದ್ದಾಳೆ, ಅವಳೇನಾರು ಅನ್ನೋದು ನಾನು ಅನ್ನೋದು, ಆಮೇಲೆ ಇಬ್ಬರಿಗೂ ಬೇಜಾರಾಗೋದು, ಅದೆಲ್ಲ ಬೇಕಾ, ಏನು ಬೇಡ, ಈಗ ನಾನು ಬರಲ್ಲ ಇಲ್ಲೇ ಆರಾಮಾಗಿದ್ದೀನಿ ಬಿಡಪ್ಪ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಈ ಕೀ ಬಿಚ್ಚವ ನೀನು ಎಲ್ಲರೂ ಇದ್ಬಿಡು ಅಂತ ಹೇಳ್ಬೇಕಾದ್ರೆ ನನಗೆ ಇದಕ್ಕೂ ಸಂಬಂಧ ಇಲ್ಲ, ನಾನೇನಾದರೂ ಅಡುಗೆ ಡಿಪಾರ್ಟ್ಮೆಂಟು, ನಿನಗೇನಾದರೂ ಬೇಕಾ ಹೇಳು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.